ನಮ್ಮ ಸರ್ಕಾರಿ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ಸೂಕ್ತ ವೈದ್ಯರಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ನಮಗೆ ತಲೆ ತಗ್ಸೋ ಅಂತ ಮಾತು. ಅನುಗುಣಕ ಸೌಲಭ್ಯ ಇಲ್ ಮೇಲೆ ಅಂತ ಹಾಸ್ಪಿಟಲ್ ಏನಕ್ಕೆ ಬೇಕು? ಎಲ್ಲಾರು ಮತ್ತಿಗೆ ದುಡ್ಡವ್ರೆ ಅವರ ಬಡವ್ರು ಎಲ್ಲ ಹೋಗ್ಬೇಕು. ಆಗ ಅಲ್ಲಿ ಸರಿಯಾದಂತ ಒಂದು ಸೀನಿಯರ್ ಡಾಕ್ಟರ್ಸ್ ಇರಲ್ಲ, ಎಲ್ಲ ಜೂನಿಯರ್ಸ್ ಇರ್ತಾರೆ. ಸ್ವಲ್ಪಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎತ್ತಿದೆ ಜನಗಳು ಆಗ್ಲೇ ಅವ್ರು ಗಾಬರಿ ಪಟ್ಟು ಬಂದಿರ್ತಾರೆ ಆರೋಗ್ಯದ ಬಗ್ಗೆ. ಬೆಂಗಳೂರಿಗೆ ಹೋಗಿ ಅಂತ ಬರೀತಾರೆ. ಏನು ನಾವು ಗಮನಿಸ್ತಾ ಇದೀವಿ ಅಂದ್ರೆ ಮೊನ್ನೆ ಒಂದು ಭಾನುವಾರ ಒಂದು ಮಗು ಮೇಲೆ ಒಂದು ನಾಯಿ ಕಚ್ಚಿರೋದು ತುಂಬಾ ಗಂಭೀರವಾಗಿ ಗಾಯ ಆಗೈತೆ. ಆದ್ರೆ ಇಲ್ಲಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋದ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ, ಅದಕ್ಕೆ ಸೂಕ್ತ ವೈದ್ಯರಿಲ್ಲ, ಬೇರೆ ಕಡೆ ಹೋಗಿ ಅಂತ ಕಳಿಸ್ತಾವ್ರಲ್ಲ. ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಜಿಲ್ಲಾ ಆಸ್ಪತ್ರೆಗೆ ಖರ್ಚಾಗ್ತಾ ಐತೆ. ಆದ್ರೆ ಇವ್ರದ್ದು ಹೋಗಿದೆ ಬೇರೆ ಕಡೆ ಹೋಗಿ ನಮ್ಮ ಸರ್ಕಾರಿ ಹಾಸ್ಪಿಟಲ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದಕ್ಕೆ ಸೂಕ್ತ ವೈದ್ಯರಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ನಮಗೆ ತಲೆ ತಗ್ಸೋ ಅಂತ ಮಾತು. ಆದ್ರೆ ಇದಕ್ಕೆ ಸಂಬಂಧಪಟ್ಟ ನಮ್ಮ ರಾಜ್ಯ ಆರೋಗ್ಯ ಸಚಿವರೇ ಆಗಿರ್ಬೋದು, ಮತ್ತೆ ಉಸ್ತುವಾರಿ ಸಚಿವರೇ ಆಗಿರ್ಬೋದು, ಮತ್ತೆ DS ಆಗಿರ್ಬೋದು, DHO ಆಗಿರ್ಬೋದು, ತಾವೆಲ್ಲ ಗಮನಿಸ್ಬೇಕು ಈ ರೀತಿ. ಯಾಕಂದ್ರೆ ನಾನು ಕೂಡ ಹಲವಾರು ಸತಿ ನಾನು ಹಾಸ್ಪಿಟ್ಲಿಗೆ ಭೇಟಿ ಆಗಿದ್ದೀನಿ. ಅದರಲ್ಲೂ ಕೂಡ ನೈಟಲ್ಲಿ ಹೋದಾಗ, ರಾತ್ರಿ ಹೋದಾಗ ಅಲ್ಲಿ ಸರಿಯಾದಂತ ಒಂದು ಸೀನಿಯರ್ ಡಾಕ್ಟರ್ಸ್ ಇರಲ್ಲ, ಎಲ್ಲ ಜೂನಿಯರ್ಸ್ ಇರ್ತಾರೆ. ಸ್ವಲ್ಪಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಎತ್ತಿದೆ ಜನಗಳು ಆಗ್ಲೇ ಅವ್ರು ಗಾಬರಿ ಪಟ್ಟು ಬಂದಿರ್ತಾರೆ ಆರೋಗ್ಯದ ಬಗ್ಗೆ. ಬೆಂಗಳೂರಿಗೆ ಹೋಗಿ ಅಂತ ಬರೀತಾರೆ. ಆದ್ರಿಂದ ಇದಕ್ಕೆ ನೈಟಲ್ಲೂ ಕೂಡ ಸರಿಯಾದಂತ ಸೀನಿಯರ್ ಡಾಕ್ಟರ್ಸ್ ಇರ್ಲೇಬೇಕು. ಇದೇ ರೀತಿ ನಡೀತಾ ಇದ್ರೆ ಸರ್ಕಾರದ್ದು ನಮ್ ಟ್ಯಾಕ್ಸ್ ಇಂದ ಹಣ ಸ್ವಾಮಿ, ನಾವು ಕೂಡ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಜನಗಳಿಗೆ ಸೌಲಭ್ಯ ಇಲ್ ಮೇಲೆ ಅಂತ ಹಾಸ್ಪಿಟ್ಲ್ ಏನಕ್ಕೆ ಬೇಕು? ಎಲ್ಲಾರು ಮತ್ತಿಗೆ ದುಡ್ಡವ್ರೆ ಅವರ ಬಡವ್ರು ಎಲ್ಲ ಹೋಗ್ಬೇಕು. ಆದ್ರಿಂದ ಇದ್ರ ಬಗ್ಗೆ ನಾನು ಆರೋಗ್ಯ ಇಲಾಖೆಗೂ ನಾನು ಈ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತೆ ನಗರ ಪಾಲಿಕೆ ಆಯುಕ್ತರಿಗೂ ಕೂಡ ನಾವು ಮನವಿ ಮಾಡಿದ್ದೀವಿ. ಇದ್ರ ಬಗ್ಗೆ ನೀವು ಕ್ರಮ ಜರುಗಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಗರ ಸಭೆಗೆ ನಾವು ಖಂಡಿತ ಮುತ್ತಿಗೆ ಹಾಕಿ ಹಾಕ್ತೀವಿ.